ಈ ಹಾಡು ಹುಟ್ಟೋದು ಚಿತ್ರ ಅಂತ ಯಾಕೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಂದರೆ, ಈ ಹಾಡನ್ನು ನಿಮಗೆ ಕೇಳಿದರೆ ಖಂಡಿತವಾಗಿ ಗೊತ್ತಾಗುತ್ತೆ. ರವಿಚಂದ್ರನ್ ಅವ್ರದ್ದೇ ಒಂದು ಫಿಲಮ್ಮು ರಣಧೀರ ಅಂತ, ಉಡುಪಿಲಿ ಶೂಟಿಂಗ್ ನಡೀತಾ ಇದೆ. ಎಲ್ಲ ರೆಡಿ ಆಗಿದೆ. ಸೊ ಏನು ವಿಶೇಷ ಅಂತಂದರೆ, ಇವಾಗ ಉದಾಹರಣೆಗೆ ಶನಿವಾರ ಬೆಳಗ್ಗೆ ಶೂಟಿಂಗು ಅಂತ ಇಟ್ಕೊಳ್ಳಿ. ಶನಿವಾರ ಬೆಳಗ್ಗೆ ಶೂಟಿಂಗ್, ಉಳಿದಿದ್ದೆಲ್ಲ ಮಾಡ್ತಿದ್ದಾಗ ಏನಾಗ್ತಾ ಇದೆ, ಗುರುವಾರ ನಮ್ಮ ಹಂಸಲೇಖ ಅವರು ಹಾಡೆಲ್ಲ ಸೃಷ್ಟಿಯಾಗಿದೆ, ಬಾಲು ಮತ್ತು ಜಾನಕಿ ಹಾಡಿದ್ದಾರೆ, ಎಲ್ಲ ಆಗ್ಬಿಟ್ಟಿದೆ. ಆದರೆ ಹಂಸಲೇಖ ಅವ್ರಿಗೆ ಏನೋ ಈ ಹಾಡು ಇನ್ನೂ ಸ್ವಲ್ಪ ಹೊಸ ಟೈಪ್ ಬರಬೇಕಾಗಿತ್ತು, ಇದು ಸ್ವಲ್ಪ ಹಳೆ ಟೈಪ್ ಇದೆ ಅಂತ ಹೋಗಿ ಬತ್ತಿ ಇಟ್ಟರು ರವಿಚಂದ್ರನ್ಗೆ. ಇದು ಯಾಕೋ ಸರಿ ಇಲ್ಲ ಅನಿಸುತ್ತೆ, ಏನು ಮಾಡೋದು ಅಂತ. ಅಯ್ಯೋ ಮೊದಲು ಅವರು ಹೊಸ್ತಾನ ಬೇರೆ, ಅಯ್ಯೋ ಆಯ್ತು ಮಾಡೋಣ. ಬಟ್ ಕಂಡೀಷನ್ ಏನಂದರೆ, ಶನಿವಾರ ಬೆಳಗ್ಗೆ ನೀನು ಹಾಡು ಸಮೇತ ನನ್ನ ಮುಂದೆ ಪ್ಲೇ ಮಾಡಬೇಕು, ಯಾಕಂದರೆ ಅದು ಶೂಟಿಂಗ್ ಇದೆ ಹಾಡಿಂದು. ಸೊ ಇನ್ನು ಇರೋದೆಷ್ಟು ಟೈಮು, ಗುರುವಾರ ರಾತ್ರಿ ಶುಕ್ರವಾರ ಪೂರ್ತಿ ಇರೋದಿಷ್ಟೇ, ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಖಂಡಿತ ಹಂಸಲೇಖ ಅವರು ಮಾಡ್ತೀನಿ ಅಂತ ಅಂದರೆ ಹಾಡನ್ನು ಆಡಿಸ್ತೀನಿ. ಆದರೆ ಆವಾಗ ಬೆಂಗಳೂರಿನಲ್ಲಿ ನಮಗೆ ಈ ಒಂದು ರೆಕಾರ್ಡಿಂಗ್ ವ್ಯವಸ್ಥೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮೆಡ್ರಾಸ್ಗೆ ಹೋಗಲೇಬೇಕಾಗಿತ್ತು. ಅವರು ಕಾರಲ್ಲಿ ಹೋಗಿ ಬರ್ತೀನಿ ಅಂತ ಕಾರ್ನಲ್ಲಿ ಒಬ್ಬರನ್ನ ಜೊತೆ ಮಾಡ್ಕೊಂಡು ಹೋಗ್ತಾರೆ. ಆ ಹಾಡಿದ್ದಿದ್ದು ಹೇಗೆ ಅಂತಂದರೆ, ಆ ಹಾಡಿದ್ದಿದ್ದು ಇಷ್ಟೇ: ಹೀರೋ 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 ನನ್ನ ಹೀರೋ, ನೀ ಬಾರದೆ ಇದ್ದರೆ ನನ್ನ ಬಾಳೆ ಝೀರೋ ಅಂತ ಇಷ್ಟೇ ಇದ್ದಿದ್ದು ಹಾಡು. ಈ ಹಾಡಿಗೆ ಶೂಟಿಂಗ್ ಮಾಡೋಕ್ಕೆ ರೆಡಿ ಇದ್ದಿದ್ದು. ಇದು ಹಳೆ ಕಾಲ, ಏನೋ ಝೀರೋ ಹೀರೋ ಇಷ್ಟ ಇಲ್ಲ ಅಂತ. ಕೊನೆಗೆ ಅವರು ಕಾರ್ನಲ್ಲಿ ಮೆಡ್ರಾಸ್ಗೆ ಹೋಗ್ತಾರೆ. ಅವರಿಗೆ ಸಾಹಿತ್ಯ ಗೊತ್ತಿಲ್ಲ, ಅಲ್ಲಿ ಸ್ಟುಡಿಯೋದಲ್ಲಿ ಅದೇನೂ ಗೊತ್ತಿಲ್ಲ, ಹೋಗಿ ಬರಬೇಕು ಅಷ್ಟೇ. ರವಿಚಂದ್ರನ್ ಹೇಳಿದರೆ ಶನಿವಾರ ಬೆಳಿಗ್ಗೆ ಹಾಡು ಸಮೇತ ಅಂತ. ಕಾರ್ನಲ್ಲಿ ಹೋಗ್ತಿರ್ಬೇಕಾದಾಗ ಹಂಸಲೇಖ ಅವ್ರಿಗೆ ಏನು ಸಾಹಿತ್ಯ ಚೇಂಜ್ ಮಾಡೋಣ ಅಂತ, ಅಲ್ಲಿ ಕಾರ್ ಒಳಗಡೆ ರೇಡಿಯೋ ಬರ್ತಿತ್ತು, ಸಣ್ಣ ಪಾಕೆಟ್ ರೇಡಿಯೋ ಇಟ್ಕೊಂಡಿದ್ರು ಅಂತ. ಅದು ಕೇಳ್ತಿದ್ದಾಗ ರಾತ್ರಿ 11 ಗಂಟೆ, ಆವಾಗ ಮುಂಬೈ ವಿವಿಧ ಭಾರತಿಯಲ್ಲಿ ಒಂದು ಹಾಡು ಪ್ರಸಾರ ಆಗಿದೆ. ಅದು ಹೇಗಿತ್ತು ಅಂತಂದರೆ, ಅದು ಬರೀ ಚಲನಚಿತ್ರದ ಹೆಸರುಗಳನ್ನ ಇಟ್ಕೊಂಡೇ ಬರೆದಂಥ ಹಿಂದಿ ಹಾಡೋದು. ಅದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಇವ್ರಿಗೆ ಹೊಳಿತದೆ, ನಾನು ಯಾಕೆ ಈಗ ಮಾಡಬಾರ್ದು, ಹೊಸ ಸಾಹಿತ್ಯ ಮಾಡೋ ಬದಲು ಇದನ್ನೇ ಮಾಡೋಣ ಅಂಥೇಳಿ ಸಿನಿಮಾದ ಹೆಸರುಗಳನ್ನೆಲ್ಲ ಬರ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಅಲ್ಲಿ ಹೋಗ್ತಾರೆ, ಸ್ಟುಡಿಯೋಗೆ ಹೋದಾಗ ಇದೇ ಟ್ರ್ಯಾಕ್ ಅಂತೂ ಇದೆ, ಟ್ಯೂನ್ ಎಲ್ಲ ಇದೇನೆ. ಸಿನಿಮಾದ ಹೆಸರುಗಳನ್ನು ಕರೆಕ್ಟಾಗಿ ಜೋಡಿಸ್ತಾ ಹೋಗಿ ಇಡೀ ಹಾಡು ಸಿನಿಮಾದ ಹೆಸರುಗಳು, ಚಲನಚಿತ್ರದ ಹೆಸರುಗಳಿಂದನೇ ಹಾಡು ಸೃಷ್ಟಿ ಮಾಡಿದ್ರು. ಅದೇ ಹಾಡು ಯಾವುದದು, ಒಂದಾನೊಂದು ಕಾಲದಲ್ಲಿ ಆರಂಭ. ಈ ಹಾಡು ಮಧ್ಯಾಹ್ನ ಅಷ್ಟೊತ್ತಿಗೆ ಹಾಡು ಇದೆಲ್ಲ ಆಯಿತು, ಬರೆದಿದ್ದಾಯಿತು. ಹಾಡೋರು ಬೇಕಲ್ಲ, ಎಲ್ಲಿ ಬಾಲು ಅವರು ಅಲ್ಲೇ ಕಾಲ್ ಶೀಟ್ ಕೊಟ್ಟು ಅವ್ರದ್ದು ಇನ್ನು ಮತ್ತೆ ಸಿಗಬೇಕಂದ್ರೆ ಇನ್ನೂ ಡೇಸ್ ಬೇಕು. ಏನು ಮಾಡೋದು ಅಂತ ನೋಡಿದಾಗ, ಈ ಪ್ರೇಮಲೋಕದಲ್ಲಿ ಒಂದು ಹಾಡಿದೆ, ನಿಂಬೆ ಹಣ್ಣಿನಂಥ ಹುಡುಗಿ, ಅದನ್ನು ರಮೇಶ್ ಅನ್ನೋರು ಹಾಡಿದ್ರು. ಅವ್ರು ಇದ್ದಾರೆ ಅಂತ ನೋಡಿದ್ರೆ ಅವ್ರು ಅವೈಲೇಬಲ್ ಇದ್ದರು. ಅವ್ರ ಜೊತೆಗೆ ಇನ್ನೊಬ್ಬರು ಮುಂಚೆ ಹಾಡಿದ್ದು ಜಾನಕಿ, ಆಮೇಲೆ ನನ್ನ ಪ್ರಕಾರ ವಾಣಿ ಜಯರಾಮ್ ಅವರು ಹಾಡಿದರು ಅಂತ ಕಾಣುತ್ತೆ, ಅವರು ಅವೈಲೇಬಲ್ ಇದ್ದರು. ಪಿ ಸುಶೀಲ ಅವರು. ಸೊ ಅವರು ಕೈಯಲ್ಲಿ ಮಧ್ಯಾಹ್ನದ ಮೇಲಿಂದ ಹಾಡು ಹಾಡಿಸಿ ರೆಕಾರ್ಡ್ ಮಾಡಿಕೊಂಡು ಅದನ್ನು ತೊಗೊಂಡು ರಾತ್ರಿ ಕಾರಲ್ಲಿ ಹೊರಟು ಬೆಳಗ್ಗೆ ಉಡುಪಿಗೆ ಬಂದರು ಅಲ್ಲಿಗೆ. ಸೊ ರವಿಚಂದ್ರನ್ ಅವರಿಗೆ ಶೂಟಿಂಗಿಗೆ ಅನುಕೂಲ ಆಯಿತು. ಈ ಹಾಡು ಹುಟ್ಟಿದ್ದು ಈ ಸಂದರ್ಭದಲ್ಲಿ. ಇದನ್ನು ಹಂಸಲೇಖ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಟಿ ವಿ ಕಾರ್ಯಕ್ರಮದಲ್ಲಿ. ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಈಗ ಹಾಡು ನಮ್ಮ ATM ತಂಡದಿಂದ. ಅಪರಂಜಿ ರವಿಚಂದ್ರ ಧ್ರುವತಾರೆ ಬಲರಾಜ ಗಿರಿಕನ್ಯೆ ಹೊಸ ಬೆಳಕು ಋತುಗಾನ ಆರಂಭ. ಒಂದಾನೊಂದು ಕಾಲದಲ್ಲಿ ಆರಂಭ, ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ. ಇಬ್ಬರಿ ಕರಗಿತು ಮುದುಡಿದ ತಾವರೆ, ಅರಳಿತು ಪ್ರೇಮ ಜ್ಯೋತಿ. ಒಂದಾನೊಂದು ಕಾಲದಲ್ಲಿ ಆರಂಭ, ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ. ಇಬ್ಬನಿ ಕರಗಿತು ಮುದುಡಿದ ತಾವರೆ, ಅರಳಿತು ಪ್ರೇಮ ಜ್ಯೋತಿ. ಒಂದಾನೊಂದು ಕಾಲದಲ್ಲಿ ಆರಂಭ.
ಬಿಳಿಗಿರಿಯ ವನದಲ್ಲಿ ಎಡಕಲು ಗುಡ್ಡದ ಮೇಲೆ ನೀ ತಂದ ಕಾಣಿಕೆ ಪ್ರೇಮದ ಕಾಣಿಕೆ ಮನ ಮೆಚ್ಚಿದ ಹುಡುಗಿ ಹುಡುಗಾಟದ ಹುಡುಗಿ ನಗುವ ಹೂವು ನಮ್ಮಮ್ಮನ ಸೊಸೆ ಬಂಗಾರದ ಜಿಂಕೆ ಪರವಸವ ಭಲೆ ಜೋಡಿ ಹೊಂದಿಸಿಲು ಸಂಗೀತ ಆರಂಭ ಹಂಸಗೀತೆ ಒಂದಾನೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ ಕಣ್ಣು ತೆರೆಸಿದ ಹೆಣ್ಣು ಕಣ್ತೆರೆದು ನೋಡು ನಾನಿನ್ನ ಪ್ರೀತಿಸುವೆ ಪ್ರೀತಿಸಿ ನೋಡು ಯೌವನದ ಸುಳಿಯಲ್ಲಿ ಪ್ರಾಯ 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 ಸಂಪ್ರದಾಯ ಮದುವೆ ಮಾಡಿ ನೋಡೋ ಮನೆಯಳಿಯ ಕವಲೆರಡು ಕುಲವೊಂದು ಹೊಸ ಬೆಳಕು ಋತುಗಾನ ಆರಂಭ ಅರುಣರಾಗ ಒಂದಾನೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ ಒಂದಾನೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ